ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಬನ್ನಿ ಮೇಡಮ್, ಬನ್ನಿ ರಮ್ಯಾ. ದಿವ್ಯ ರಾಜಕೀಯಕ್ಕೆ ಫುಲ್ ಡಿಮ್ಯಾಂಡ್. ಡಿಕೆ ಕಾಲೇಜಿಗೆ ಬರೋಕೆ ಓಕೆ, ಪೊಲಿಟಿಕ್ಸ್ಗೆ ಬರ್ತಾ ಇಲ್ಲ ಯಾಕೆ? ಕರ್ನಾಟಕ ಕಾಂಗ್ರೆಸ್ ಗೇಮ್ ಚೇಂಜರ್ ಆಗ್ತಾರಾ? ಮಾಜಿ ಸಂಸದೆ. ಇದೇ ಈ ಹೊತ್ತಿನ ವಿಶೇಷ. ರಮ್ಯಾಗೆ ಡಿಕೆ ಆಫರ್. ಸ್ಯಾಂಡಲ್ವುಡ್ನ ಮೋಹಕ ತಾರೆ ರಮ್ಯಾ ದಶಕದ ಹಿಂದೆ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿದ್ರು. ಅರ್ಧ ದಶಕದ ಹಿಂದೆ ಇದ್ದಕ್ಕಿದ್ದಂತೆ ಸೈಡ್ಗೆ ಸರಿದಿದ್ರು. ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸದ್ದು ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖೇನ ರಾಜಕೀಯ ಶುರು ಮಾಡಿದ್ದ ಸ್ಯಾಂಡಲ್ವುಡ್ ಕ್ವೀನ್ಗೆ ಮತ್ತೆ ರಾಜಕೀಯಕ್ಕೆ ಬರಲು ಕಾಂಗ್ರೆಸ್ ನಾಯಕರು ಒತ್ತಡ ಹೇರ್ತಿದ್ದಾರೆ. ಅದರಲ್ಲೂ ಡಿಕೆಶಿ ರಮ್ಯಾಗೆ ರಾಜಕೀಯ ಬರಲು ಪ್ರೆಷರ್ ಹಾಕಿದ್ದಾರೆ. ಇಷ್ಟಕ್ಕೂ ರಮ್ಯಾಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋದು ಯಾಕೆ ಅಂತ ನೋಡೋಣ ಬನ್ನಿ. So you're saying the BJP also reached out to you as a possible star campaigner? Yes. Or as a or to fight on a ticket? Yes, to They contest the elections, yeah. And they said, ನಾಳೆನೇ ನಿಮ್ಮನ್ನ ಮಿನಿಸ್ಟರ್ ಮಾಡ್ತೀವಿ. And the JDS too, when I met... So JDS also? I met... The three parties were fighting over Divya, basically. I met Kumar Swamiji at a salon. At the salon? Yeah. And he was like, I don't know, ರಮ್ಯಾ ಅವರೇ ಹೇಗಿದ್ದೀರಾ, ಬಹಳ ವರ್ಷ ಆಯಿತು, ಆ್ಯಂಡ್ ನೀವೇನಕ್ಕೆ ಬಿಟ್ರಿ ಪಾಲಿಟಿಕ್ಸು, ನೀವು ಬರಲೇಬೇಕು, ಆ್ಯಂಡ್ ಆಲ್ ಆಫ್ ದ್ಯಾಟ್. ಐ ವಾಸ್ ಲೈಕ್, ಸೊ ಓಕೆ. ಸುಮಾರು 2 ವರ್ಷಗಳ ಹಿಂದೆ ರಾಷ್ಟ್ರೀಯ ಸುದ್ದಿವಾಹಿನಿಯೊಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮೋಹಕ ತಾರೆ ರಮ್ಯಾ ರಾಜಕೀಯ ರೀ ಎಂಟ್ರಿ ಕುರಿತು ಆಡಿದ್ದ ನುಡಿಗಳಿವು. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಗೆ ಸ್ಟಾರ್ ಕ್ಯಾಂಪೇನರ್ ಆಗಿದ್ದ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು. ರಾಜಕೀಯದಿಂದ ತುಂಬಾ ವರ್ಷಗಳು ದೂರವಿದ್ದ ರಮ್ಯಾ ರಾಹುಲ್ ಗಾಂಧಿಯ ಭಾರತ್ ಜೋಡೋ ಯಾತ್ರೆಯಲ್ಲಿ ಕಾಣಿಸಿಕೊಂಡಿದ್ರು. ಇದಾದ ಬಳಿಕ ಸಕ್ರಿಯ ರಾಜಕೀಯದಿಂದ ದೂರವೇ ಇದ್ರು. 2023ರ ವಿಧಾನಸಭೆ ಚುನಾವಣೆ ಪ್ರಚಾರದ ವೇಳೆ ಕಾಂಗ್ರೆಸ್ನ ತಾರಾ ಪ್ರಚಾರಕರಲ್ಲಿ ಅವರು ಕೂಡ ಒಬ್ಬರಾಗಿದ್ರು. ಇದಾದ ಬಳಿಕ ರಾಜಕೀಯಕ್ಕೂ ರಮ್ಯಾಗೂ ಎಣ್ಣೆ ಸೀಗೆಕಾಯಿ ಸಂಬಂಧ ಏರ್ಪಟ್ಟಿತ್ತು. ಈಗ ಪರಿಸ್ಥಿತಿ ಬದಲಾದಂತೆ ಕಾಣ್ತಿದೆ. ರಮ್ಯಾ ಮತ್ತೆ ರಾಜಕೀಯದಲ್ಲಿ ಫುಲ್ ಆಕ್ಟಿವ್ ಆಗೋ ಸಮಯ ಹತ್ತಿರ ಬಂದ ಲಕ್ಷಣಗಳು ಕಂಡು ಬರ್ತಿವೆ. ರಮ್ಯಾ ರಾಜಕೀಯಕ್ಕೆ ಕರೆ ತರಲು ಡಿಕೆ ಬ್ರದರ್ಸ್ ಪ್ಲಾನ್. ಮೋಹಕ ತಾರೆ ಎಂಟ್ರಿ ಕೊಟ್ರೆ ರಾಜ್ಯದಲ್ಲಿ ಕೈಗೆ ಬಲ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ರಾಜಕೀಯಕ್ಕೆ ವಾಪಸ್ಸಾಗಲಿ ಅನ್ನೋದು ಬಹುತೇಕ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರ ಅಭಿಪ್ರಾಯವಾಗಿದೆ. ರಮ್ಯಾ ಎಐಸಿಸಿ ಸೋಷಿಯಲ್ ಮೀಡಿಯಾ ಹೊಣೆ ವಹಿಸಿಕೊಂಡಿದ್ದಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಹೆಚ್ಚು ಸದ್ದು ಮಾಡ್ತಿತ್ತು. ಬೇಕಿರೋ ಕಾರಣಕ್ಕೂ ಬೇಡದ ಕಾರಣಕ್ಕೂ ಒಟ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಹಲ್ಚಲನ್ನ ಎಬ್ಬಿಸಿತ್ತು. ರಮ್ಯಾ ಆ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸಕ್ರಿಯ ರಾಜಕಾರಣದಿಂದ ಹಿಂದೆ ಸರಿದ ಬಳಿಕ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಸೌಂಡ್ ಮಾಡ್ತಿಲ್ಲ. ಸೋಷಿಯಲ್ ಮೀಡಿಯಾ ವಿಭಾಗ ನಿಭಾಯಿಸುವಲ್ಲಿ ರಮ್ಯಾ ತೋರಿಸಿದ್ದ ಕರಾಮತ್ತನ್ನ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಇನ್ನೂ ಮರೆಯುವಂತಿಲ್ಲ. ಕಾಂಗ್ರೆಸ್ಗೆ ಹೊಸ ಜೋಶ್ ತುಂಬಲು ರಮ್ಯಾ ರೀ ಎಂಟ್ರಿ ಕೊಡಬೇಕು ಅನ್ನೋದು ಇವರೆಲ್ಲರ ವಾದವಾಗಿದೆ. ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ರಮ್ಯಾ ಮೇಲೆ ಒತ್ತಡ ಹೇರ್ತಿದ್ರು. ರಮ್ಯಾ ಮಾತ್ರ ತುಟಿಕ್ ಪಿಟಿಕ್ ಅಂತಿಲ್ಲ. ರಾಜಕೀಯಕ್ಕೆ ಮರಳಲು ಯಾಕೋ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂತ ರಮ್ಯಾ ಆಪ್ತ ಮೂಲಗಳಿಂದ ಗೊತ್ತಾಗಿದೆ. ಒಂದು ಬಾರಿ ರಾಜಕೀಯಕ್ಕೆ ಬಂದು ಅದರ ಅನುಭವವಾಗಿದೆ. ಈ ಅನುಭವದಿಂದ ಪಾಠ ಕಲ್ತಿರೋ ರಮ್ಯಾ ರಾಜಕೀಯಕ್ಕೆ ಬರಲು ಹಿಂದೇಟು ಹಾಕ್ತಿದ್ದಾರೆ. ಆದರೆ ಡಿಕೆ ಬ್ರದರ್ಸ್ ಲೆಕ್ಕಾಚಾರವೇ ಬೇರೆಯಾಗಿದೆ. ರಮ್ಯಾ ರಾಜಕೀಯಕ್ಕೆ ಬಂದ್ರೆ ಪಕ್ಷಕ್ಕೆ ಬೂಸ್ಟ್ ಸಿಗೋ ಜೊತೆಗೆ ರಾಜ್ಯಾದ್ಯಂತ ಮಹಿಳಾ ಮತದಾರರನ್ನ ಸೆಳೆಯಲು ನೆರವಾಗ್ತಾರೆ ಅನ್ನೋ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಡಿಕೆ ಬ್ರದರ್ಸ್ ಎಷ್ಟೇ ಒತ್ತಡ ಹಾಕಿದ್ರು ರಮ್ಯಾ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಅದು 2013ನೇ ವರ್ಷ. ಆಗ ಮಂಡ್ಯ ಸಂಸದರಾಗಿದ್ದ ಎನ್ ಚಲುವರಾಯಸ್ವಾಮಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಹೀಗಾಗಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಈ ಕಾರಣಕ್ಕೆ ಮಂಡ್ಯ ಲೋಕಸಭೆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿತ್ತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಮ್ಯಾ ಕಣಕ್ಕಿಳಿಯುವ ಮೂಲಕ ರಾಜಕೀಯ ಆರಂಭ ಮಾಡಿದ್ರು. ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ರಮ್ಯಾ ಜೆಡಿಎಸ್ನಿಂದ ಕಣಕ್ಕಿಳಿದಿದ್ದ ಸಿಎಸ್ ಪುಟ್ಟರಾಜು ವಿರುದ್ಧ ಸುಮಾರು 67,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬೀಗಿದ್ರು. ಹೀಗೆ ಸಂಸದೆಯಾಗಿ ರಾಜಕೀಯ ಆರಂಭಿಸಿದ ರಮ್ಯಾ ಶೀಘ್ರವೇ ಹೈಕಮಾಂಡ್ ಸೆಳೆದ್ರು. 2013ರ ಲೋಕಸಭೆ ಚುನಾವಣೆಯ ಫಲಿತಾಂಶ ನೋಡೋದಾದ್ರೆ
ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ರಮ್ಯಾ 4,84,085 ಮತಗಳನ್ನ ಪಡೆದಿದ್ರು. ಜೆಡಿಎಸ್ನಿಂದ ಕಣಕ್ಕಿಳಿದಿದ್ದ ಸಿಎಸ್ ಪುಟ್ಟರಾಜು 4,04,474 ಮತಗಳನ್ನ ಪಡೆದಿದ್ರು. ಈ ಮೂಲಕ 67,611 ಮತಗಳಿಂದ ರಮ್ಯಾ ಅಭೂತಪೂರ್ವ ಗೆಲುವು ಸಾಧಿಸಿದ್ರು. ಮಂಡ್ಯ ಸಂಸದೆಯಾಗಿದ್ದ ರಮ್ಯಾ ಅತಿ ಕಡಿಮೆ ಸಮಯದಲ್ಲಿ ಹೈಕಮಾಂಡ್ ಗಮನ ಸೆಳೆದ್ರು. ರಾಜಕೀಯವಾಗಿ ಹೆಚ್ಚು ಗುರುತಿಸಿಕೊಂಡಿದ್ರು. ಅದರಲ್ಲೂ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆಯಾದ ಬಳಿಕ ಸದಾ ಸದ್ದು ಮಾಡ್ತಿದ್ರು. 2013ರಲ್ಲಿ ಭರ್ಜರಿಯಾಗಿ ಗೆದ್ದಿದ್ದ ರಮ್ಯಾ 2014ರ ಚುನಾವಣೆಯಲ್ಲಿ ಅತ್ಯಲ್ಪ ಮತಗಳ ಅಂತರದಿಂದ ಸೋಲು ಕಂಡಿದ್ರು. ದೇಶದಾದ್ಯಂತ ಮೋದಿ ಅಲೆ ಜೊತೆಗೆ ಕಾಂಗ್ರೆಸ್ ವಿರೋಧಿ ಅಲೆ ಇದ್ದ ಕಾರಣಕ್ಕೆ ಆ ಅಲೆಯಲ್ಲಿ ಕೊಚ್ಚಿ ಹೋಗಿದ್ರು. ಆದರೂ ವಿರೋಚಿತವಾಗಿ ಸೋತಿದ್ರು ಅನ್ನೋದಕ್ಕೆ ಫಲಿತಾಂಶವೇ ನಿದರ್ಶನವಾಗಿದೆ. 2014ರ ಲೋಕಸಭೆ ಚುನಾವಣೆಯ ಫಲಿತಾಂಶ ನೋಡೋದಾದ್ರೆ ಜೆಡಿಎಸ್ನಿಂದ ಕಣಕ್ಕಿಳಿದಿದ್ದ ಸಿಎಸ್ ಪುಟ್ಟರಾಜು 5,24,370 ಮತಗಳನ್ನ ಪಡೆದಿದ್ರೆ, ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ರಮ್ಯಾ 5,18,852 ಮತಗಳನ್ನ ಪಡೆದಿದ್ರು. ಕೇವಲ 5,518 ಮತಗಳಿಂದ ವಿರೋಚಿತ ಸೋಲು ಕಂಡಿದ್ರು. ಕಡಿಮೆ ಅಂತರದಿಂದ ಸೋತಿದ್ದ ರಮ್ಯಾ ರಾಹುಲ್ ಗಾಂಧಿ ವಿಶ್ವಾಸಕ್ಕೆ ಪಾತ್ರರಾಗಿದ್ರು. ರಾಹುಲ್ ಗಾಂಧಿ ಆಪ್ತ ಬಳಗದಲ್ಲಿ ಒಬ್ಬರಾಗಿದ್ರು. ಹೀಗಾಗಿಯೇ ರಮ್ಯಾಗೆ ಎಐಸಿಸಿ ಮಟ್ಟದಲ್ಲಿ ದೊಡ್ಡ ಜವಾಬ್ದಾರಿ ವಹಿಸಲಾಗಿತ್ತು. ತಮಗೆ ವಹಿಸಿದ್ದ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸುವಲ್ಲಿ ರಮ್ಯಾ ಯಶಸ್ವಿಯಾಗಿದ್ರು. ಆದರೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. 2018ರಲ್ಲಿ ಇದ್ದಕ್ಕಿದ್ದಂತೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಅಲ್ಲಿಂದ ಕಾಣಿಸಿಕೊಂಡಿರಲಿಲ್ಲ. ರಾಜಕೀಯದಿಂದ ದೂರವಾಗಿದ್ದ ರಮ್ಯಾ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಜೊತೆ ಹೆಜ್ಜೆ ಹಾಕುವ ಮೂಲಕ ಮೊದಲ ಬಾರಿಗೆ ರಾಜಕೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆ ಬಳಿಕ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಟಾರ್ ಕ್ಯಾಂಪೇನರ್ ಆಗಿದ್ರು. ಅಷ್ಟು ಬಿಟ್ರೆ ಪಾಲಿಟಿಕ್ಸ್ ನಲ್ಲಿ ಆಕ್ಟಿವ್ ಆಗಿರಲಿಲ್ಲ. ಇಷ್ಟಕ್ಕೂ ಡಿಕೆ ಬ್ರದರ್ಸ್ ರಮ್ಯಾ ಮೇಲೆ ಒತ್ತಡ ಹೇರುತ್ತಿರೋದು ಯಾಕೆ? ರಮ್ಯಾ ಸಕ್ರಿಯ ಪಾಲಿಟಿಕ್ಸ್ಗೆ ರೀ ಎಂಟ್ರಿ ಆದ್ರೆ ಅವರಿಗೆ ಆಗೋ ಲಾಭ ಏನು? ರಮ್ಯಾ ಸಕ್ರಿಯ ರಾಜಕಾರಣಕ್ಕೆ ಬರಬೇಕು ಅನ್ನೋದು ಡಿಕೆ ಬ್ರದರ್ಸ್ ಉದ್ದೇಶವಾಗಿದೆ. ರಮ್ಯಾ ಸಕ್ರಿಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೆ ಕಾಂಗ್ರೆಸ್ಗೆ ಲಾಭವಾಗುತ್ತೆ ಅನ್ನೋದು ಡಿಕೆ ಬ್ರದರ್ಸ್ ಲೆಕ್ಕಾಚಾರವಾಗಿದೆ. ಇಷ್ಟಕ್ಕೂ ರಮ್ಯಾ ರಾಜಕೀಯಕ್ಕೆ ಮರಳಿದ್ರೆ ಕಾಂಗ್ರೆಸ್ಗೆ ಆಗೋ ಲಾಭ ಏನು? ರಮ್ಯಾ ಎಂಟ್ರಿ ಆದರೆ ಡಿಕೆ ಬ್ರದರ್ಸ್ಗೆ ಏನು ಅನುಕೂಲವಾಗುತ್ತೆ? ಅಷ್ಟೊಂದು ಒತ್ತಡ ಹೇರುತ್ತಿರೋದು ಯಾಕೆ ಅಂತ ನೋಡೋಣ ಬನ್ನಿ. ತಂದೆ ತೀರೋದ್ಮೇಲೆ 10 ದಿನ ಆದಮೇಲೆ ಐ ವಾಸ್ ಆಲ್ರೆಡಿ ಇನ್ elections, and 10 days later I was already in parliament, and actually Suri was also with me, so DK Suresh avaru, and we both went like two children into parliament together, like first standard hogotara navu ibru jotege hogidvi. I'll never forget that. He was a very big support for me at that point of time. But Jeevandali, I think someone who's really helped me shape my thought process, my perspective. ಕೇಳಿಸಿಕೊಂಡ್ರಲ್ಲ, ರಮ್ಯಾ ಅವರು ಹೇಳಿದ್ದನ್ನ. ತಮ್ಮ ತಂದೆಯನ್ನ ಕಳೆದುಕೊಂಡ 10 ದಿನದಲ್ಲಿ ಸಂಸತ್ತ ಪ್ರವೇಶಿಸಿದ್ರು. ಈ ವೇಳೆ ಅವರಿಗೆ ದಾರಿ ತೋರಿಸೋರೇ ಇಲ್ಲದಿದ್ದ ವೇಳೆ ರಮ್ಯಾಗೆ ಮಾರ್ಗದರ್ಶಕರಾಗಿದ್ದ ಬೇರಾರೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಡಿಕೆ ಸುರೇಶ್. ಆಗ ಡಿಕೆ ಸುರೇಶ್ ತೋರಿಸಿದ ಹಾದಿಯಲ್ಲಿ ರಮ್ಯಾ ನಡೆದಿದ್ರು. ಅದನ್ನ ಇಂದಿಗೂ ಅವರು ನೆನಪಲ್ಲಿ ಇಟ್ಟುಕೊಂಡಿದ್ದಾರೆ. ಅದನ್ನ ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ ಜೊತೆ ನಡೆದಿದ್ದ ಸಂವಾದದಲ್ಲಿ ನೆನಪು ಮಾಡಿಕೊಂಡಿದ್ರು. ಯಾವಾಗ ತಮ್ಮ ಕುರಿತು ರಮ್ಯಾ ಇಷ್ಟೊಂದು ಗೌರವ ಭಾವ ಇಟ್ಟುಕೊಂಡಿದ್ದಾರೆ ಅನ್ನೋದು ಗೊತ್ತಾಯಿತು, ಅಂದೇ ಡಿಕೆ ಬ್ರದರ್ಸ್ ರಮ್ಯಾರನ್ನ ಮರಳಿ ಸಕ್ರಿಯ ರಾಜಕಾರಣಕ್ಕೆ ಕರೆ ತರಬೇಕು ಅನ್ನೋ ನಿರ್ಧಾರವನ್ನ ಮಾಡಿದಂತಿದೆ. ರಮ್ಯಾ ಜನಪ್ರಿಯತೆಯನ್ನ ಬಳಸಿಕೊಳ್ಳಲು ಡಿಕೆಶಿ ಪ್ಲಾನ್. ಮಂಡ್ಯದಲ್ಲಿ ಸಕ್ರಿಯವಾಗಲು ಪದೇ ಪದೇ ಡಿಕೆಶಿ ಒತ್ತಡ. ಸಿನಿಮಾ ತಾರೆಯಾಗಿ ವೃತ್ತಿ ಜೀವನವನ್ನ ಆರಂಭಿಸಿದ ರಮ್ಯಾ ಅತ್ಯಂತ ಕಡಿಮೆ ಟೈಮ್ನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಸಂಪಾದಿಸಿದ್ರು. ಸಿನಿಮಾ ರಂಗದಲ್ಲಿ ಮೇರು ತಾರೆಯಾಗಿದ್ದಾಗಲೇ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟು ಗೆಲುವು ಕಂಡಿದ್ದ ಶ್ರೇಯ ರಮ್ಯಾಗೆ ಸಲ್ಲುತ್ತೆ. ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಹೆಸರು ಮಾಡಿದ್ದ ರಮ್ಯಾ ಅತ್ತ ಸಿನಿಮಾ ರಂಗದಿಂದಲೂ ಇತ್ತ ಪಾಲಿಟಿಕ್ಸ್ನಿಂದಲೂ ದೂರವಿದ್ದಾರೆ.
ಎರಡೂ ಕ್ಷೇತ್ರಗಳಿಂದ ದೂರವಿದ್ರೂ ರಮ್ಯಾ ಜನಪ್ರಿಯತೆ ಮಾತ್ರ ಕಡಿಮೆಯಾಗಿಲ್ಲ. ಇದೇ ಕಾರಣಕ್ಕೆ ರಮ್ಯಾಗಿರೋ ಜನಪ್ರಿಯತೆಯನ್ನ ಬಳಸಿಕೊಳ್ಳೋಕೆ ಡಿಕೆ ಬ್ರದರ್ಸ್ ಪ್ಲಾನ್ ಮಾಡಿದ್ದಾರೆ. ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಗೆ ಮಂಡ್ಯ ಸಂಸದೆಯಾಗಿದ್ದರೂ ರಮ್ಯಾಗೆ ಮಂಡ್ಯದಲ್ಲಿ ತಮ್ಮದೇ ಆದ ಬೆಂಬಲಿಗರ ಪಡೆ ಇದೆ. ಸಂಸದೆಯಾಗಿದ್ದಾಗ ಮಂಡ್ಯ ಕಾಂಗ್ರೆಸ್ ಕಾರ್ಯಕರ್ತರ ಆತ್ಮವಿಶ್ವಾಸ ಹೆಚ್ಚಿಸೋ ಕಾರ್ಯ ಮಾಡಿದ್ರು. ಪಕ್ಷ ಸಂಘಟನೆಯಲ್ಲೂ ಸೈ ಅನಿಸಿಕೊಂಡಿದ್ರು. ಆದರೆ ಅಂಬರೀಷ್ ಕುರಿತು ನೀಡಿದ್ದ ಅದೊಂದು ಹೇಳಿಕೆ ಅವರಿಗೆ ಮುಳುವಾಗಿ ಪರಿಣಮಿಸಿತ್ತು. ಆದರೆ ಈಗ ಅದೆಲ್ಲವನ್ನ ಜನರು ಮರೆತಿದ್ದಾರೆ. ರಮ್ಯಾ ಕೂಡ ರಾಜಕೀಯದಿಂದ ದೂರ ಇದ್ದಾರೆ. ಹೇಗಾದ್ರೂ ಮಾಡಿ ಅವರನ್ನ ಸಕ್ರಿಯ ರಾಜಕೀಯಕ್ಕೆ ಕರೆ ತರಲೇಬೇಕು ಅಂತ ಡಿಕೆ ಬ್ರದರ್ಸ್ ಪ್ರಯತ್ನ ಆರಂಭಿಸಿದ್ದಾರೆ. ಮಂಡ್ಯದಲ್ಲಿ ರಮ್ಯಾಗಿರೋ ಅಭಿಮಾನಿಗಳು ಮತ್ತು ಬೆಂಬಲಿಗರ ಉತ್ಸಾಹ ಹೆಚ್ಚಿಸಲು ಮಂಡ್ಯದಲ್ಲಿ ಆಕ್ಟಿವ್ ಆಗಲು ಡಿಕೆ ಶಿವಕುಮಾರ್ ಸಲಹೆ ನೀಡಿದ್ದಾರೆ. ಈಗಿನಿಂದಲೇ ಮಂಡ್ಯದಲ್ಲಿ ಸಕ್ರಿಯವಾಗಲು ಡಿಕೆಶಿ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಆದರೆ ರಮ್ಯಾ ಮಂಡ್ಯದಲ್ಲಿ ಸಕ್ರಿಯ ರಾಜಕೀಯ ಆರಂಭಿಸುವುದು ಅಲ್ಲಿನ ಸ್ಥಳೀಯ ನಾಯಕರಿಗೆ ಇಷ್ಟವಿಲ್ಲ. ಒಂದು ವೇಳೆ ರಮ್ಯಾ ಮಂಡ್ಯಕ್ಕೆ ಎಂಟ್ರಿ ಕೊಟ್ರೆ ಅವರು ಮೇಲುಗೈ ಸಾಧಿಸ್ತಾರೆ ಅನ್ನೋ ಆತಂಕ ಸ್ಥಳೀಯ ನಾಯಕರಿಗೆ ಕಾಡ್ತಿದೆ. ಇದೇ ಕಾರಣಕ್ಕೆ ಮಂಡ್ಯಕ್ಕೆ ರಮ್ಯಾ ಎಂಟ್ರಿ ಕೊಡದಂತೆ ದಾಳವನ್ನ ಉರುಳಿಸಿದ್ದಾರೆ. ಆದರೆ ಇದ್ಯಾವುದಕ್ಕೂ ಡಿಕೆ ಶಿವಕುಮಾರ್ ಸೊಪ್ಪು ಹಾಕ್ತಿಲ್ಲ. ಹಾಗಿದ್ರೆ ರಮ್ಯಾ ಮೇಲೆ ಡಿಕೆ ಬ್ರದರ್ಸ್ ಇಷ್ಟೊಂದು ಒತ್ತಡ ಹೇರೋಕೆ ಕಾರಣವೇನು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ರಮ್ಯಾ ರಾಜಕೀಯ ಜೀವನ ಆರಂಭಿಸಿದ್ದೇ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋ ಮೂಲಕ. ಹೀಗಾಗಿ ಮಂಡ್ಯದಲ್ಲಿ ಸಕ್ರಿಯವಾಗುವಂತೆ ರಮ್ಯಾಗೆ ಡಿಕೆ ಬ್ರದರ್ಸ್ ಸಲಹೆ ನೀಡಿದ್ದಾರೆ. ಮಂಡ್ಯದಲ್ಲಿ ರಮ್ಯಾ ಸಕ್ರಿಯವಾಗುವುದು ಸ್ಥಳೀಯ ನಾಯಕರಿಗೆ ಇಷ್ಟವಿಲ್ಲ. ಇಷ್ಟಾದರೂ ರಮ್ಯಾ ಮೇಲೆ ಡಿಕೆಶಿ ಒತ್ತಡವನ್ನ ಹೇರುತ್ತಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಹಿಡಿತ ಸಾಧಿಸುವುದು ಡಿಕೆಶಿಗೆ ಅನಿವಾರ್ಯವಾಗಿದೆ. ಕಾಂಗ್ರೆಸ್ನಲ್ಲಿ ಡಿಕೆಶಿ ಜೊತೆಗೆ ಒಕ್ಕಲಿಗ ಸಮುದಾಯದ ವರ್ಚಸ್ಸಿರೋ ನಾಯಕರ ಕೊರತೆ ನೀಗಿಸಲು ರಮ್ಯಾ ಸಕ್ರಿಯವಾದರೆ ಒಳ್ಳೆಯದು ಅನ್ನೋದು ಡಿಕೆಶಿ ಭಾವನೆಯಾಗಿದೆ. ರಮ್ಯಾ ಮಂಡ್ಯ ಮೂಲಕ ರಾಜಕೀಯಕ್ಕೆ ಮರಳಿದರೆ ಮಂಡ್ಯ ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಬಲ ಬರುತ್ತೆ ಅನ್ನೋ ಕಾರಣಕ್ಕೆ ಪಾಲಿಟಿಕ್ಸ್ಗೆ ಆಕ್ಟಿವ್ ಆಗಲು ಡಿಕೆಶಿ ಒತ್ತಡವನ್ನ ಹಾಕ್ತಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಎಷ್ಟೇ ಪ್ರೆಷರ್ ಹಾಕಿದ್ರೂ ಅವರ ಮಾತಿಗೆ ಯಾವುದೇ ಉತ್ತರ ಕೊಡದೆ ರಮ್ಯಾ ಫುಲ್ ಸೈಲೆಂಟ್ ಆಗಿದ್ದಾರೆ. ಈ ಮೂಲಕ ಸಕ್ರಿಯ ರಾಜಕಾರಣಕ್ಕೆ ಬರಲು ತಮಗೆ ಇಷ್ಟವಿಲ್ಲ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ. ಕಾಂಗ್ರೆಸ್ನಲ್ಲಿರೋ ಒಕ್ಕಲಿಗರ ನಾಯಕರಲ್ಲಿ ಅತ್ಯಂತ ಪ್ರಭಾವಿ ವರ್ಚಸ್ಸು ಹೊಂದಿರೋ ನಾಯಕ ಡಿಕೆ ಶಿವಕುಮಾರ್. ಅಲ್ಲದೆ ಸದ್ಯ ಸಕ್ರಿಯ ರಾಜಕಾರಣದಲ್ಲಿರೋ ಒಕ್ಕಲಿಗ ನಾಯಕರಲ್ಲಿ HD ದೇವೇಗೌಡರು, HD ಕುಮಾರಸ್ವಾಮಿಯನ್ನ ಹೊರತುಪಡಿಸಿದ್ರೆ ಡಿಕೆಶಿ ಅತ್ಯಂತ ಜನಪ್ರಿಯ ನಾಯಕ. ಇಂಥ ಡಿಕೆ ಶಿವಕುಮಾರ್ ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದ ಹಿಡಿತವನ್ನ ಹೊಂದಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಸೆಕೆಂಡ್ ಲೈನ್ ಲೀಡರ್ಗಳ ಕೊರತೆಯನ್ನ ಕಾಂಗ್ರೆಸ್ ಎದುರಿಸುತ್ತಿದೆ. ಇದನ್ನ ನೀಗಿಸಲು ರಮ್ಯಾ ರಾಜಕೀಯಕ್ಕೆ ಬರಬೇಕು ಅನ್ನೋದು ಡಿಕೆ ಬ್ರದರ್ಸ್ ಆಶಯವಾಗಿದೆ. ರಮ್ಯಾ ಮಂಡ್ಯದಲ್ಲಿ ಆಕ್ಟಿವ್ ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ಡಿಕೆಶಿ ಹೊಂದಿರೋ ಹಿಡಿತವನ್ನ ಮತ್ತಷ್ಟು ಹೆಚ್ಚಲಿದೆ ಅನ್ನೋದು ಡಿಕೆ ಬ್ರದರ್ಸ್ ತಂತ್ರವಾಗಿದೆ. ಇದೇ ಕಾರಣಕ್ಕೆ ರಮ್ಯಾ ರಾಜಕೀಯಕ್ಕೆ ಬರಬೇಕು ಅಂತ ಪದೇ ಪದೇ ಒತ್ತಡವನ್ನ ಹೇರುತ್ತಿದ್ದಾರೆ. ಆದರೆ ರಮ್ಯಾ ಮಾತ್ರ ರಾಜಕೀಯ ರೀ ಎಂಟ್ರಿ ಕುರಿತು ಹೆಚ್ಚಿನ ಆಸಕ್ತಿಯನ್ನ ತೋರುತ್ತಿಲ್ಲ. ಒಂದು ವೇಳೆ ರಮ್ಯಾ ರಾಜಕೀಯಕ್ಕೆ ಬಂದ್ರೆ ಸಂಸದರಾಗ್ತಾರ, ಶಾಸಕರಾಗಿ ರೀ ಎಂಟ್ರಿ ಕೊಡ್ತಾರ, ಸಕ್ರಿಯ ರಾಜಕಾರಣಕ್ಕೆ ಬರಲಿ ಅಂತ ಒತ್ತಾಯಿಸ್ತಿರೋ ಡಿಕೆ ಬ್ರದರ್ಸ್ ಅವರಿಗೆ ಯಾವ ಪಟ್ಟ ಕಟ್ಟಲು ಸಿದ್ಧರಾಗಿದ್ದಾರೆ? ರಮ್ಯಾ ರಾಜಕೀಯಕ್ಕೆ ರೀ ಎಂಟ್ರಿ ಕೊಟ್ರೆ ಅವರಿಗೆ ಡಿಕೆ ಬ್ರದರ್ಸ್ ಯಾವ ಸ್ಥಾನದ ಗಿಫ್ಟ್ ಕೊಡ್ತಾರೆ ಅನ್ನೋ ಕುತೂಹಲವೂ ಉಳಿದಿದೆ. ಮಂಡ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆದ್ರೆ ಅವರಿಗೆ ಇರೋದು ಎರಡು ಆಯ್ಕೆ. ಒಂದು ಮಂಡ್ಯ ಸಂಸದರ ಸ್ಥಾನ, ಇಲ್ಲವಾದ್ರೆ KR ಪೇಟೆ ಶಾಸಕರ ಸ್ಥಾನ. ಇವೆರಡನ್ನ ಬಿಟ್ಟು ಮಂಡ್ಯದಲ್ಲಿ ಉಳಿದೆಲ್ಲ ಸ್ಥಾನಗಳು ಕಾಂಗ್ರೆಸ್ ನಾಯಕರ ಬಳಿಯೇ ಇವೆ. ಹೀಗಾಗಿ ಮಂಡ್ಯ ಏನಾಗಿ ರೀ ಎಂಟ್ರಿ ಕೊಡ್ತಾರೆ ಅಂತ ನೋಡೋಣ ಬನ್ನಿ. MP ಅಖಾಡಕ್ಕೆ ಇಳಿತಾರ, ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರ, ಎರಡರ ಬದಲು ರಾಜ್ಯಸಭೆಗೆ ಕಳಿಸಲು ಪ್ಲಾನ್ ಮಾಡಿದ್ದಾರ ಡಿಕೆ. ಸದ್ಯಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕೈಗೆಟುಕದೆ ಉಳಿದಿರೋ 2 ಸ್ಥಾನಗಳು ಅಂದ್ರೆ ಅದು ಮಂಡ್ಯ ಸಂಸದರ ಸ್ಥಾನ, ಮತ್ತೊಂದು ಕೃಷ್ಣರಾಜಪೇಟೆ ಶಾಸಕರ ಸ್ಥಾನ. HD ಕುಮಾರಸ್ವಾಮಿ ಮಂಡ್ಯದಿಂದ ಗೆದ್ದು ಸಂಸದರಾಗಿರುವುದು ಅಲ್ಲದೆ ಕೇಂದ್ರ ಸಚಿವರು ಸಹ ಆಗಿದ್ದಾರೆ. KR ಪೇಟೆ JDS ಭದ್ರಕೋಟೆಯಾಗಿದೆ. ಇಲ್ಲಿ JDS ನಿಂದ ಯಾರೇ ನಿಂತರೂ ಗೆಲುವು ಕಟ್ಟಿಟ್ಟ ಬುತ್ತಿ.
ಮಂಡ್ಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಗೆಲುವಿನ ಸಿಹಿ ಕಂಡಿರುವ ಕಾಂಗ್ರೆಸ್ಗೆ ಕೆಆರ್ ಪೇಟೆಯಲ್ಲಿ ಗೆಲುವಿನ ಸಿಹಿ ಕಂಡಿಲ್ಲ. ಹೀಗಾಗಿ ಈ ಕ್ಷೇತ್ರವನ್ನ ವಶಪಡಿಸಿಕೊಳ್ಳುವ ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ರಮ್ಯಾರನ್ನ ಕ್ಷೇತ್ರದಲ್ಲಿ ಸಕ್ರಿಯವಾಗಲು ಹೇಳಬಹುದು. ಇಲ್ಲವಾದರೆ ಎಚ್ ಡಿ ಕುಮಾರಸ್ವಾಮಿ ಜನಪ್ರಿಯತೆಗೆ ಸವಾಲೊಡ್ಡಲು ಮಂಡ್ಯ ಲೋಕಸಭೆ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಲು ಸೂಚನೆಯನ್ನ ನೀಡಬಹುದು ಅನ್ನೋ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ನ ಒಂದು ಮೂಲದ ಪ್ರಕಾರ ರಮ್ಯಾ ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರು ಸಂಸದ ಅಥವಾ ಶಾಸಕರಿಗೆ ಕಣಕ್ಕಿಳಿಯೋದು ಡೌಟ್. ರಮ್ಯಾಗಿರೋ ಜನಪ್ರಿಯತೆಯನ್ನ ಬಳಸಿಕೊಂಡು ಪಕ್ಷ ಸಂಘಟಿಸಲು ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಹೀಗಂತ ರಮ್ಯಾಗೆ ಯಾವುದೇ ಸ್ಥಾನಮಾನ ನೀಡದಿದ್ರೆ ಅವರ ಕೆಲಸಕ್ಕೆ ತಕ್ಕ ಪ್ರತಿಫಲ ನೀಡದಂತಾಗುತ್ತೆ. ಹೀಗಾಗಿ ಲೋಕಸಭೆ ಅಥವಾ ವಿಧಾನಸಭೆ ಬದಲಿಗೆ ರಮ್ಯಾರನ್ನ ರಾಜ್ಯಸಭೆಗೆ ಕಳಿಸೋ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಿವೆ. ಈಗಾಗಲೇ ಲೋಕಸಭೆ ಸದಸ್ಯೆಯಾಗಿರೋ ಅನುಭವ ರಮ್ಯಾಗಿದೆ. ಅಲ್ಲದೆ ಸಂಸತ್ನಲ್ಲಿ ನಡೆದ ಹಲವಾರು ಚರ್ಚೆಗಳಲ್ಲಿ ಭಾಗವಹಿಸಿದ್ದಾರೆ. ಹೀಗಾಗಿ ರಮ್ಯಾರನ್ನ ರಾಜ್ಯಸಭೆಗೆ ಕಳುಹಿಸಿದ್ರು ಒಳ್ಳೆಯದು ಅನ್ನೋದು ಡಿಕೆ ಬ್ರದರ್ಸ್ ಪ್ಲಾನ್ ಆಗಿದೆ. ರಮ್ಯಾ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ವಾಪಸ್ಸಾಗಲಿ ಅನ್ನೋದು ಅವರ ಅಭಿಮಾನಿಗಳ ಒತ್ತಾಯವಾಗಿದೆ. ಅಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತರು ಸಹ ರಮ್ಯಾ ರಾಜಕೀಯಕ್ಕೆ ಬರಬೇಕು ಅಂತ ಭಾರಿ ಒತ್ತಡವನ್ನ ಹೇರ್ತಿದ್ದಾರೆ. ಇದರ ನಡುವೆ ರಮ್ಯಾರನ್ನ ಸಕ್ರಿಯ ರಾಜಕಾರಣಕ್ಕೆ ಕರೆತರಲು ಡಿಕೆ ಬ್ರದರ್ಸ್ ತಮ್ಮ ಪ್ರಯತ್ನವನ್ನ ಆರಂಭಿಸಿದ್ದಾರೆ. ಯಾವಾಗ ಡಿಕೆ ಬ್ರದರ್ಸ್ ರಮ್ಯಾ ಮೇಲೆ ಒತ್ತಡ ಹೇರ್ತಿದ್ದಾರೆ ಅನ್ನೋದು ಬಟಾ ಬಯಲಾಯಿತು. ಕಾಂಗ್ರೆಸ್ ಕಾರ್ಯಕರ್ತರು ಸಹ ರಮ್ಯಾ ಆಕ್ಟಿವ್ ಪಾಲಿಟಿಕ್ಸ್ಗೆ ಬರಬೇಕು ಅಂತ ಒತ್ತಾಯಿಸಿದ್ದಾರೆ. ಪಕ್ಷ ಸಂಘಟನೆ ದೃಷ್ಟಿಯಿಂದ ರಮ್ಯಾ ರಾಜಕೀಯಕ್ಕೆ ಬಂದ್ರೆ ಕಾಂಗ್ರೆಸ್ಗೆ ಹೆಚ್ಚು ಲಾಭವಾಗಲಿದೆ ಅನ್ನೋದು ಅವರ ಲೆಕ್ಕಾಚಾರವಾಗಿದೆ. ಒಟ್ಟಾರೆಯಾಗಿ ರಮ್ಯಾ ರಾಜಕೀಯ ರೀ ಎಂಟ್ರಿ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ರಮ್ಯಾ ರೀ ಎಂಟ್ರಿ ಸುದ್ದಿ ಕೇಳಿ ಅಭಿಮಾನಿಗಳು ಸಹ ಫುಲ್ ಖುಷಿಯಾಗಿದ್ದಾರೆ. ಆದರೆ ಇಷ್ಟೆಲ್ಲ ಆಗ್ತಿದ್ರು ಮಾತ್ರ ರಮ್ಯಾ ಮಾತ್ರ ಸೈಲೆಂಟ್ ಆಗೇ ಇದ್ದಾರೆ. ಇದರಿಂದಾಗಿ ರಮ್ಯಾ ನಿಜವಾಗಿಯೂ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗೆ ಕಾಲವೇ ಉತ್ತರ ನೀಡಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.